ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳನ್ನು ನಾವು ಆಗಲೇ ಟ್ರ್ಯಾಕ್ ಮಾಡ್ತಾ ಇದ್ವಿ. ಸೊ ಇವತ್ತು ದೋಷಾರೋಪವನ್ನ ನಿಗದಿಪಡಿಸಬೇಕಾಗಿತ್ತು, ಬಟ್ ಇವತ್ತು ಕೋರ್ಟ್ಗೆ ದರ್ಶನ್ ಖುದ್ದು ಹಾಜರಿ ಇಲ್ಲ. ಪ್ರಕರಣದಿಂದ ಕೈ ಬಿಡಬೇಕು ಅಂತ ಹೇಳಿ ಕೆಲ ಆರೋಪಿಗಳು ಅರ್ಜಿ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳಿದೆ. ಅಂದ್ರೆ ನಮ್ಮ ಪ್ರತಿನಿಧಿ ರಮೇಶ್ ಕೂಡ ಹೇಳ್ತಾ ಇದ್ರು, ಒಂದ್ಸತಿ ಚಾರ್ಜಸ್ ಫ್ರೇಮ್ ಆಗ್ಬಿಟ್ರೆ ನೆಕ್ಸ್ಟ್ ನಮ್ಮನ್ನ ಕೈ ಬಿಡಿ ಈ ಪ್ರಕರಣದಿಂದ ಅಂತ ಹೇಳಿ ಅರ್ಜಿ ಹಾಕೋದಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಹಾಗಾಗಿ ಆ ಒಂದು ಆಪ್ಷನ್ ಇದೆ. A1 ನಿಂದ A17 ತನಕ ಕೂಡ ಯಾರೆಲ್ಲ ಆರೋಪಿಗಳಿದ್ದಾರೋ ಅದರಲ್ಲಿ ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತೆ. ಕಾನೂನಿನಲ್ಲಿ ಅವ್ರಿಗೊಂದು ಅವಕಾಶ ಇದೆ. ಅಂದ್ರೆ ನಮ್ಮದೇನೂ ಪಾತ್ರ ಇಲ್ಲ ಈ ಪ್ರಕರಣದಲ್ಲಿ, ನಮ್ಮನ್ನ ಸುಮ್ಮನೆ ಇದರಲ್ಲಿ ಇನ್ವಾಲ್ವ್ ಮಾಡಿಸಿದರೆ ದಯವಿಟ್ಟು ನಮ್ಮನ್ನ ಕೈ ಬಿಡಿ ಈ ಪ್ರಕರಣದಿಂದ ಅಂತ ಹೇಳಿ ಆ ಅರ್ಜಿಯನ್ನ ಸಲ್ಲಿಸಬಹುದು. ಅದನ್ನ ಇತ್ಯರ್ಥ ಮಾಡುವಂಥದ್ದು, ಅದನ್ನ ವಿಚಾರಣೆಗೆ ಕೈಗೆತ್ಕೊಂಡು ನ್ಯಾಯಾಲಯ ಅದನ್ನ ಏನ್ ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಆಗುತ್ತೆ. ಅಂದ್ರೆ ಯಾಕೆ ನಮ್ಮನ್ನ ಕೈ ಬಿಡಬೇಕು ಅನ್ನುವಂಥದ್ರ ಬಗ್ಗೆ ಆರೋಪಿಗಳ ಪರ ವಕೀಲರು ಅದನ್ನ ವಾದ ಮಾಡಬೇಕಾಗತ್ತೆ. ನಮ್ಮದೇನೂ ಪಾತ್ರ ಇಲ್ಲ ಅನ್ನುವಂಥದ್ದನ್ನ ಕೋರ್ಟ್ಗೆ ಗಮನಕ್ಕೆ ತರಬೇಕು, ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕು. ಆಗಷ್ಟೇ ಕೋರ್ಟ್ ತೀರ್ಮಾನವನ್ನ ಕೈಗೊಂಡು ಒಂದು ವೇಳೆ ಈ ಆರೋಪಿಗಳನ್ನ ಕೈ ಬಿಡಬಹುದು ಅನ್ನುವಂಥದ್ದಾದ್ರೆ ಅವರೆಲ್ಲರೂ ಕೂಡ ದೋಷ ಮುಕ್ತರಾಗ್ತಾರೆ. ಇಲ್ಲ ನಿಮ್ಮ ಮೇಲೆ ಚಾರ್ಜ್ ಆಗಿರುವಂತಹ ಚಾರ್ಜಸ್ ಏನಿದೆ, ಫ್ರೇಮ್ ಆಗಿರುವಂತಹ ಚಾರ್ಜಸ್ ಅವೆಲ್ಲ ಸರಿ ಇದೆ ಅನ್ನುವಂಥದ್ದಿದ್ರೆ ಕಂಟಿನ್ಯೂ ಆಗುತ್ತೆ. ಸೊ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ದರ್ಶನ್ ಇವತ್ತು ಹಾಜರಾಗ್ತಾರೆ. ಖುದ್ದಾಗಿ ಏನು ಹಾಜರಾಗುವ ಅವಶ್ಯಕತೆ ಇರೋದಿಲ್ಲ. ಬಿಳಿ ಬಣ್ಣದ ಜಾಕೆಟ್ ಧರಿಸಿರುವಂತಹ ಆರೋಪಿ ದರ್ಶನ್ ಇವತ್ತು ಹಾಜರಾಗಿದ್ದಾರೆ ವಿಚಾರಣೆಗೆ. ಆರೋಪಿ ದರ್ಶನ್ ಮತ್ತು ಗ್ಯಾಂಗ್ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಇವತ್ತು ಹಾಜರಾಗಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ. ಯಾಕಂದ್ರೆ ಖುದ್ದು ಹಾಜರಾಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇವತ್ತು ಇನ್ನೂ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇರೋದ್ರಿಂದಾಗಿ ನಮಗೆ ಸಿಕ್ಕಂತ ಒಂದಷ್ಟು ಮಾಹಿತಿ ಪ್ರಕಾರ ನಮ್ಮ ಪ್ರತಿನಿಧಿ ರಮೇಶ್ ಕೂಡ ಹೇಳ್ತಾ ಇದ್ರು, ಇನ್ಫ್ಯಾಕ್ಟ್ ದರ್ಶನ್ ಕೂಡ ಅರ್ಜಿಯನ್ನ ಸಲ್ಲಿಸಲಿಕ್ಕಿದ್ದಾರೆ ಅಂತ ಹೇಳಿ. ಅಂದ್ರೆ ನನ್ನನ್ನ ಕೈ ಬಿಡಿ ಈ ಪ್ರಕರಣದಿಂದ ಅಂತ ಹೇಳಿ ದರ್ಶನ್ ಕೇಳುವಂತ ಸಾಧ್ಯತೆಗಳಿವೆ ಅಂತ ಹೇಳಿ ದರ್ಶನ್ ಪರ ವಕೀಲರು ಅರ್ಜಿ ಹಾಕಬಹುದು. ದರ್ಶನ್ ಮತ್ತು ಲಕ್ಷ್ಮಣ್ ಬಹುಶಃ ಈ ಪ್ರಕರಣದಲ್ಲಿ ಅರ್ಜಿ ಸಲ್ಲಿಸುವಂತ ಸಾಧ್ಯತೆಗಳಿವೆ ಅನ್ನುವಂಥದ್ದನ್ನ ನಮ್ಮ ಪ್ರತಿನಿಧಿ ರಮೇಶ್ ಕೂಡ ಅದನ್ನ ಹೇಳ್ತಾ ಇದ್ರು. ಸೊ ಹಾಗಾಗಿ ಒಂದು ವೇಳೆ ಏನಾದರೂ ದರ್ಶನ್ ಈ ಅರ್ಜಿಯನ್ನ ಸಲ್ಲಿಸಿದ್ದೇ ಆದಲ್ಲಿ ಅದು ಇನ್ನಷ್ಟು ದಿನಗಳ ಕಾಲ ಹಿಡಿಯುತ್ತೆ. ಅದರ ಬಗ್ಗೆ ವಿಚಾರಣೆಯನ್ನು ನಡೆಸುವಂಥದ್ದು, ನೆಕ್ಸ್ಟ್ ಅವರ ಮೇಲೆ ಇರುವಂತಹ ಚಾರ್ಜಸ್ ಏನಿದೆ, ಏನು ಆರೋಪಗಳೇನಿವೆ ಮೊದಲು, ಯಾಕಂದರೆ ಚಾರ್ಜಸ್ ಇನ್ನೂ ಫ್ರೇಮ್ ಆಗಿಲ್ಲ. ಸೊ ಹಾಗಾಗಿ ಅವರ ಮೇಲಿರುವಂತಹ ಆರೋಪಗಳು, ಯಾಕೆ ನನ್ನನ್ನು ಕೈ ಬಿಡಬೇಕು ಅನ್ನುವಂಥದ್ದನ್ನು ದರ್ಶನ್ ಅದನ್ನು ಅವರ ವಕೀಲರು ಅದನ್ನು ಕೋರ್ಟ್ನ ಗಮನಕ್ಕೆ ತರಬೇಕಾಗುತ್ತೆ, ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ಒಂದು ವೇಳೆ ದರ್ಶನ್ ಅವರ ವಕೀಲರು ಮಂಡಿಸುವಂತಹ ಒಂದು ಪಾಯಿಂಟ್ಸ್ಗಳಲ್ಲಿ, ಅವರು ಹೇಳುವಂಥ ವಿಚಾರಗಳಲ್ಲಿ ಹುರುಳಿದ್ರೆ ಆಗ ಅರ್ಜಿಯನ್ನು ಪುರಸ್ಕರಿಸಲಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಆ ಅರ್ಜಿಯನ್ನು ತಿರಸ್ಕರಿಸಿ ನೆಕ್ಸ್ಟ್ ಮತ್ತೆ ವಿಚಾರಣೆ ಕಂಟಿನ್ಯೂ ಆಗೋ ರೀತಿಯಲ್ಲಿ ಯಥಾ ಪ್ರಕಾರ ಆಗುತ್ತೆ. ಅದಾದ ನಂತರ ಬಹುಶಃ ಈ ಅರ್ಜಿ ಒಂದು ವೇಳೆ ದರ್ಶನ್ ಅಥವಾ ಲಕ್ಷ್ಮಣ್ ಯಾರಾದರೂ ಹಾಕಿದ್ರೆ ಆ ಅರ್ಜಿ ಇತ್ಯರ್ಥ ಆಗೋವರೆಗೂ ಕೂಡ ಚಾರ್ಜಸ್ ಅನ್ನ ಫ್ರೇಮ್ ಮಾಡೋದಕ್ಕೆ ಬರೋದಿಲ್ಲ. ಈಗಾಗಲೇ ಸಾಕಷ್ಟು ಡಿಲೇ ಆಗಿದೆ ಅನ್ನುವಂಥದ್ದು ಒಂದು ಅಂಶ. ಯಾಕಂದ್ರೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಯಾವಾಗ ಬೇಲ್ ಅರ್ಜಿ ವಜಾ ಆಯಿತು, ಇವರ ಬೇಲನ್ನು ಕ್ಯಾನ್ಸಲ್ ಮಾಡಿ ಇಲ್ಲ ನೀವು ಜೈಲಿಗೆ ಹೋಗಬೇಕು, ಆದಷ್ಟು ಬೇಗ ಈ ವಿಚಾರಣೆಯನ್ನ ಕೈಗೆತ್ಕೊಂಡು ಸಾಕ್ಷ್ಯಗಳ ಒಂದು ವಿಚಾರಣೆಯನ್ನ ಮಾಡಬೇಕು, ಆದಷ್ಟು ಬೇಗ ಇದನ್ನ ತ್ವರಿತವಾಗಿ ಮುಗಿಸಿ ಅನ್ನುವಂಥದ್ರ ಬಗ್ಗೆ ಇದ್ದಾಗಲೂ ಕೂಡ ಚಾರ್ಜಸ್ ಆಕ್ಚುಲಿ ಇನ್ಫ್ಯಾಕ್ಟ್ ಫ್ರೇಮ್ ಆಗಬೇಕಾಗಿತ್ತು ಇಷ್ಟೊತ್ತಿಗಾಗಲೇ. ಆದರೆ ಒಬ್ರು ಜಡ್ಜ್ ಕೂಡ ಇನ್ನೂ ಅದಕ್ಕೆ ಅಪಾಯಿಂಟ್ ಆಗಿರಲಿಲ್ಲ. ಸೊ ಹಾಗಾಗಿ ಅದು ಸ್ವಲ್ಪ ಡಿಲೇ ಆಯಿತು. ಈಗ ಮತ್ತೆ ಇವರು ಅರ್ಜಿ ಹಾಕ್ತಾ ಇರೋದ್ರಿಂದಾಗಿ ಚಾರ್ಜಸ್ ಫ್ರೇಮ್ ಆಗೋದು ಇನ್ನಷ್ಟು ದಿನಗಳ ಕಾಲ ಡಿಲೇ ಆಗೋ ಸಾಧ್ಯತೆಗಳಿವೆ. ಎಸ್, ರಮೇಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಮಾತಾಡೋಣ. ರಮೇಶ್, ಆಗ್ಲೂ ಕೂಡ ನಾವು ಮಾತಾಡ್ತಾ ಇದ್ವಿ, ಈಗ ಅರ್ಜಿ ಯಾರು ಹಾಕ್ತಾರೆ ಅನ್ನುವಂಥದ್ದು ಏನಾದರೂ ಕ್ಲಿಯರ್ ಆಗಿದೆ? ದರ್ಶನ್ ಏನಾದರೂ ಅರ್ಜಿ ಹಾಕ್ತಾ ಇದಾರೆ ಕೈ ಬಿಡುವಂತೆ ಕೋರಿ? ಈಗ ಸಿಕ್ಕಿರುವಂತಹ ಅಪ್ಡೇಟ್ಸ್ ಏನಿದೆ ಈಗ ಸದ್ಯಕ್ಕೆ ರಮೇಶ್? ರೆಹಮಾನ್, ಲಕ್ಷ್ಮಣ್ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಹೆಚ್ಚಾಗಿದೆ. ದರ್ಶನ್ದು ಆಪ್ಷನ್ ಇದೆಯಂತೆ. ಆದ್ರೆ ಲಕ್ಷ್ಮಣ್ ಅಂದ್ರೆ ಇಬ್ರಿಗೂ ಕೂಡ ಒಬ್ಬರೇ ವಕೀಲರಾಗಿರೋದ್ರಿಂದ, ಅಂದ್ರೆ ದರ್ಶನ್ ವಕೀಲರೇನೆ ಎಲ್ಲಾನು ನೋಡ್ತಾ ಇರೋದ್ರಿಂದ ಇಬ್ರಲ್ಲಿ ಒಬ್ರು ಈ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಇದು ಈ ಅರ್ಜಿ ಸಲ್ಲಿಸ್ತಾ ಇರೋ ಉದ್ದೇಶ ಮೇಲ್ನೋಟಕ್ಕೆ ಏನ್ ಕಾಣಿಸ್ತಾ ಇದೆ ಅಂದ್ರೆ ಈಗ ಇಮಿಡಿಯೇಟ್ ಆಗಿ ಅವ್ರಿಗೆ ಟ್ರಯಲ್ ಆರಂಭ ಆಗೋದು ಬೇಕಾಗಿಲ್ಲ ಅಂತ ಹೇಳಿ ಅನಿಸ್ತಾ ಇದೆ. ಯಾಕೆಂದ್ರೆ ಟ್ರಯಲ್ಗೆ ಮುಂಚೆ ಇವರು ಸಂಪೂರ್ಣ ಪ್ರಿಪರೇಷನ್ ಆಗಬೇಕಾಗುತ್ತೆ. ಪ್ರಿಪರೇಷನ್ ಆಗಿ ಒಂದ್ಸಲ ಟ್ರಯಲ್ ಶುರು ಆದ್ರೆ ಆಗ ಆದಷ್ಟು ಬೇಗ ವಿಚಾರಣೆ ಪೂರ್ಣ ಆಗೋದಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ಈಗ ಇನ್ನು ಪ್ರಿಪರೇಷನ್ ಇವರಿಗೆ ಸಮಯ ಬೇಕಾಗಿರೋದ್ರಿಂದ ಮೋಸ್ಟ್ ಪ್ರಾಬಬ್ಲಿ ಅವರು ಈ ಒಂದು ಪ್ರಕರಣದಿಂದ ಕೈ ಬಿಡಿ ಅಂತ ಹೇಳಿ ಅರ್ಜಿ ಸಲ್ಲಿಸ್ತಾರೆ. ಆ ಮೂಲಕ ಕೇಸ್ನ ವಿಚಾರಣೆ ಇನ್ನೊಂದು ವಾರ ಅಥವಾ ದಿವಸ ವಿಳಂಬ ಆದ್ರೆ ಆಗ ಅವ್ರಿಗೆ ಪ್ರಿಪರೇಷನ್ಗೆ ಸ್ವಲ್ಪ ಟೈಮ್ ಸಿಕ್ಕಂತಾಗುತ್ತೆ. ಆ ನಂತರ ಕೋರ್ಟು ಶೀಘ್ರಗತಿಯಲ್ಲಿ ವಿಚಾರಣೆ ನಡೆಸಿದ್ರು ಕೂಡ ಅವರು ವಿಚಾರಣೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಮತ್ತೆ ಕೇಸನ್ನು ಹೇಗೆ ಅದನ್ನ ಮುನ್ನಡೆಸಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ. ಹೀಗಾಗೇನೆ ಅವ್ರೀಗ ಪ್ರಕರಣದಿಂದ ಕೈ ಬಿಡಿ ಅಂತ ಹೇಳಿ ಇನ್ನೊಂದಷ್ಟು ಪಾಯಿಂಟ್ಸ್ ಇದೆ. ಆರೋಪಿ ದರ್ಶನ್ ಪರ ವಕೀಲ ಸುನೀಲ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಇನ್ನು ಕ್ವಾರಂಟೈನ್ ನಲ್ಲಿ ಆರೋಪಿಗಳನ್ನ ಇಟ್ಟಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನ ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ಜೈಲಿನ ಅಧಿಕಾರಿಗಳು ಕೋರ್ಟ್ ಆದೇಶ ಪಾಲಿಸ್ತಾ ಇಲ್ಲ ಅನ್ನುವಂಥ ವಿಚಾರ. ಬೆಂಗಳೂರಿನ CCH 57ನೇ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಾದ.
ಆರೋಪಿ ದರ್ಶನ್ ಪರ ಈಗ ವಕೀಲ ಸುನೀಲ್ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಮುಂಚೆನೂ ಕೂಡ ಅವ್ರು ಕೇಳಿದ್ರು, ಕೋರ್ಟ್ ಕೂಡ ಸೂಚನೆಗಳನ್ನು ಕೊಟ್ಟಿತ್ತು, ಅವ್ರಿಗೇನು ಎಕ್ಸ್ಟ್ರಾ ಹಾಸಿಗೆ ದಿಂಬು ಅದನ್ನು ವ್ಯವಸ್ಥೆ ಮಾಡಿಕೊಡಿ, ವಾಕಿಂಗಿಗೆ ಅವಕಾಶ ಇರುತ್ತೆ, ಬೇರೆ ಕೈದಿಗಳಿಗೆ ಏನು ಇರುತ್ತೋ ಜೈಲಿನ ಕೈಪಿಡಿಯಲ್ಲಿ ಏನೇನು ಅವಕಾಶ ಇದೆಯೋ ಅದನ್ನು ಅವ್ರಿಗೂ ಕೂಡ ಕೊಡಿ ಅನ್ನುವಂಥದ್ದನ್ನು ಕೋರ್ಟ್ ಹೇಳಾಗಿತ್ತು, ಅದು ಆದೇಶನ ಕೊಟ್ಟಿತ್ತು. ಅದಾದ್ಮೇಲೂ ಕೂಡ ಮಾರನೇ ಒಂದು 2-3 ದಿನದಲ್ಲೇ ಮತ್ತೆ ಅರ್ಜಿ ಸಲ್ಲಿಸಿದ್ರು, ಇಲ್ಲ ಕೋರ್ಟ್ ಹೇಳಿದ್ರು ಕೂಡ ನಮಗೆ ಸವಲತ್ತುಗಳನ್ನು ಕೊಡ್ತಾ ಇಲ್ಲ ಅಂತೇಳಿ. ಅದ್ರ ಬಗ್ಗೆ ಅರ್ಜಿಯ ಒಂದು ವಿಚಾರಣೆ ಇನ್ನು ಕೂಡ ನಡೀತಾ ಇತ್ತು. ಇವತ್ತು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾದಂಥ ಸಂದರ್ಭದಲ್ಲಿ ಅವರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ. ಇನ್ನೂ ಕ್ವಾರಂಟೈನ್ನಲ್ಲೇ ಇಟ್ಟಿದ್ದಾರೆ ಆರೋಪಿಗಳನ್ನ, ಇನ್ನೂ ಸರಿಯಾಗಿ ನಮಗೆ ಸವಲತ್ತುಗಳನ್ನ ಕೊಡ್ತಾ ಇಲ್ಲ ಅಂತೇಳಿ. ಎಸ್ ರಮೇಶ್, ನೀವು ಹೇಳ್ತಾ ಇದ್ರಿ, ಒಂದು ಈಗ ಬಹುಶಃ ಕೈಬಿಡಿ ನಮ್ಮನ್ನ ಪ್ರಕರಣದಿಂದ ಅಂತ ಹೇಳಿ ಕೇಳುವಂತಹ ಅರ್ಜಿ ಒಂದು ಕಡೆ, ಇನ್ನೊಂದು ಕಡೆ ಈಗ ಸುನೀಲ್ ಅವರು ವಾದ ಮಾಡ್ತಾ ಇರೋ ಹಾಗೆ ಇನ್ನೂ ನಮಗೆ ಸವಲತ್ತುಗಳನ್ನು ಕೊಟ್ಟಿಲ್ಲ, ಕೋರ್ಟ್ ಆದೇಶ ಕೊಟ್ಟರೂ ಕೂಡ ನಮಗೆ ಕೊಡ್ತಾ ಇಲ್ಲ ಜೈಲಿನಲ್ಲಿ ಅನ್ನುವಂಥದ್ದು. ಯಾಕೆ ಇಲ್ಲಿ ಇದೊಂಥರ ಕಂಟೆಂಪ್ಟ್ ಆಗೋದಿಲ್ವಾ ರಮೇಶ್? ಈಗ ಕೋರ್ಟ್ ಕೂಡ ಹೇಳಿದಾಗ್ಲೂ ಕೂಡ ಯಾಕೆ ಜೈಲಧಿಕಾರಿಗಳು ಈ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ ಅಂತ ಹೇಳಿ? ರೆಹಮಾನ್, ಈ ಹಿಂದೆ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಅಂದ್ರೆ ಈ ಜೈಲ್ ಮ್ಯಾನ್ಯುಯಲ್ ನಲ್ಲಿ ಏನೇನು ಅವಕಾಶ ಇದೆ, ಜೈಲು ಕೈಪಿಡಿಯಲ್ಲಿ ಏನೇನು ಅವಕಾಶ ಇದೆ ಅದೆಲ್ಲ ಸವಲತ್ತುಗಳನ್ನ ಕೊಡಿ ಅಂತೇಳಿ ಸೂಚನೆಯನ್ನ ಕೊಟ್ಟಿತ್ತು. ಅದರಂತೆ ಜೈಲು ಅಧಿಕಾರಿಗಳು ಈಗಾಗಲೇ ಅಂದ್ರೆ ಒಂದು ಬೆಡ್ಶೀಟ್ ಮತ್ತೆ ಕೆಳಗಡೆ ಹಾಕೋದಕ್ಕೆ ಒಂದು ಹಾಸಿಗೆ, ಅಂದ್ರೆ ಹಾಸಿಗೆ ಅಲ್ಲದೆ ಇದ್ರು ಅದಂತ ತಪ್ಪನಾದಂತ ಒಂದು ಬೆಡ್ಶೀಟ್ ರೀತಿಯ ಒಂದು ಇದನ್ನ ಕೊಟ್ಟಿದ್ದಾರೆ, ಬ್ಲಾಂಕೆಟ್ ರೀತಿಯ ಒಂದು ಹಾಸಿಗೆ ರೀತಿಯ ಒಂದು ಕೊಟ್ಟಿದ್ದಾರೆ. ಆದ್ರೆ ಇವ್ರು ಕೇಳ್ತಾ ಇರೋದು ಹಾಸಿಗೆನೇ ಬೇಕು, ಮತ್ತೆ ಇನ್ನು ದಪ್ಪನಾದಂತ ರಗ್ಗು ಬೇಕು, ಮತ್ತೆ ಮುಖ್ಯವಾಗಿ ಇವತ್ತು ಕೇಳ್ತಾ ಇರೋದು ಏನಂತಂದ್ರೆ ಕ್ವಾರಂಟೈನ್ ಸೆಲ್ ಅಲ್ಲೇ ಇರ್ತಿದ್ದಾರೆ. ಯಾಕಂದ್ರೆ ದರ್ಶನ್ಗೆ ಇವಾಗ ಎಲ್ಲಿ ಇರ್ಸಿದಾರೋ ಆ ಜಾಗ ಅವ್ರಿಗೆ ಸರಿ ಹೋಗ್ತಾ ಇಲ್ಲ, ಯಾಕಂದ್ರೆ ಯಾರನ್ನೂ ಬೇರೆ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ಒಂಥರ ಸಪರೇಟ್ ಆಗಿರುವಂತ ಸೆಲ್ಲು ಪಕ್ಕದಲ್ಲಿ ಬೇರೆ NIA ಆರೋಪಿಗಳು ಅಂದ್ರೆ ಟೆರರಿಸ್ಟ್ ಆಕ್ಟಿವಿಟೀಸ್ ಅಲ್ಲಿ ಇದ್ದಂತ ಆರೋಪಿಗಳಿರುವಂತ ಸೆಲ್ ಪಕ್ಕದಲ್ಲಿ ಇರ್ಸಿದ್ದಾರೆ. ಜೊತೆಗೆ ಎಲ್ಲೂ ವಾಕ್ ಮಾಡಿದ್ರು ಕೂಡ ಅಲ್ಲಿ ಯಾರು ಸಿಗೋದಿಲ್ಲ, ಮತ್ತೆ ಒಂಥರ ಫ್ರೀಡಮ್ ಇಲ್ದಿರುವಂತ ಒಂದು ಸೆಲ್ಲು, ಜೊತೆಗೆ ಸದಾಕಾಲ ನಿಗದಲ್ಲಿ ಬೇಕಾದಂತ ಸೆಲ್ಲು. ಹೀಗಾಗಿ ಈಗ ಅವ್ರಿಗೆ ಆ ಸೆಲ್ ಬೇಕಾಗಿಲ್ಲ. ಮತ್ತೆ ಅದು ಕ್ವಾರಂಟೈನ್ ಸೆಲ್ ಅಂತ ಹೇಳಿ ಇವರು ದರ್ಶನ್ ಪರ ವಕೀಲರು ಆರೋಪ. ಅಂದ್ರೆ ಯಾರು ಹೊಸದಾಗಿ ಆರೋಪಿಗಳು ಬಂದಾಗ ಅಂದ್ರೆ ಜೈಲಿಗೆ ಕರ್ಕೊಂಡ್ ಬಂದಾಗ ಅಲ್ಲಿ ಕ್ವಾರಂಟೈನ್ ಮಾಡೋದಕ್ಕೋಸ್ಕರ, ಯಾಕಂದ್ರೆ ಹಿಂದೆ ಈ ಕೋವಿಡ್ ಬಂದಾಗ್ನಿಂದ ಒಂದು ಪ್ರೊಸೀಜರ್ ಇದೆ. ಆರಂಭದಲ್ಲಿ 15 ದಿವಸ ಅವ್ರನ್ನ ಆ ಸೆಲ್ ನಲ್ಲಿ ಇತ್ತು, ಆನಂತರ ಅವ್ರನ್ನ ರೆಗ್ಯುಲರ್ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗುತ್ತೆ. ಆದ್ರೆ ದರ್ಶನ್ ಮಾತ್ರ ಕ್ವಾರಂಟೈನ್ ಸೆಲ್ ನಲ್ಲೇ ಇಷ್ಟು ದಿವಸಗಳ ಕಾಲ ಇಟ್ಟಿದ್ದಾರೆ, ಇದು ಸರಿ ಇಲ್ಲ, ಅವ್ರು ಯಾವುದೇ ರೀತಿಯಾದಂತ ಒಂದು ಸವಲತ್ತುಗಳನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಈ ಹಿಂದೆ ಈ ರೀತಿ ಆರೋಪ ಮಾಡಿ ಅವರು ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಕೋರ್ಟ್ ಅದನ್ನ ಪರಿಗಣಿಸಿ ಜೈಲು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿತ್ತು, ನೀವೇನ್ ಕಂಪ್ಲೇಂಟ್ ಮಾಡಿದ್ರೋ ಅದ್ರ ಮಾಹಿತಿ ಕೊಡಿ ಅಂತೇಳಿ. ಅದರಂತೆ ಜೈಲು ಅಧಿಕಾರಿಗಳು ನಾವೆಲ್ಲ ಕಂಪ್ಲೇಂಟ್ ಮಾಡಿದೀವಿ, ಜೈಲು ಮ್ಯಾನ್ಯುಯಲ್ ನಲ್ಲಿ ಏನೇನು ಸವಲತ್ತು ಕೊಡಬೇಕೋ ಅದನ್ನ ಕೊಡಿ ಅಂತೇಳಿ ನೀವು ಸೂಚನೆ ಕೊಟ್ಟಿದ್ದೀರಾ, ಅದರಂತೆ ನಾವು ಸೂಚನೆ ಅಂದ್ರೆ ಫೆಸಿಲಿಟೀಸ್ ನ ಕೊಡ್ತಾ ಇದೀವಿ. ಜೊತೆಗೆ ಬೆಳಿಗ್ಗೆ ಮತ್ತೆ ಸಂಜೆ 40 ನಿಮಿಷಗಳ ಕಾಲ ವಾಕ್ ಮಾಡೋದಕ್ಕೂ ಕೂಡ ಅವಕಾಶ ಕೊಟ್ಟಿದ್ದೀವಿ. ಬರ್ತೀನಿ, ಮಾತಾಡ್ತೀನಿ ರಮೇಶ್, ಒಂದ್ ನಿಮಿಷ. ನೋಡಿ, ಕೊಲೆ ಆರೋಪಿ ದರ್ಶನ್ಗೆ ಜಡ್ಜ್ ಕೂಡ ಪ್ರಶ್ನೆ ಮಾಡಿದ್ದಾರೆ, ಕೋರ್ಟ್ ಆದೇಶವನ್ನ ಪಾಲಿಸ್ತಾ ಇದ್ದಾರಾ ಜೈಲಧಿಕಾರಿಗಳು ಅಂತೇಳಿ. ಅದಕ್ಕೆ ದರ್ಶನ್ ಮಾತಾಡಿದ್ದಾರೆ ಇವತ್ತು, ಇಲ್ಲ ಸರ್ ನಮಗೆ ಯಾವುದೇ ರೀತಿ ಸವಲತ್ತುಗಳು ಕೊಡ್ತಾ ಇಲ್ಲ ಆದೇಶಗಳನ್ನ ಪಾಲಿಸ್ತಾ ಇಲ್ಲ ಅಂತೇಳಿ ದರ್ಶನ್ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಹಾಗೆ 25/3 ಫೀಟ್ ಮಾತ್ರ ಓಡಾಡೋದಕ್ಕೆ ನಮಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ದರ್ಶನ್ ಹೇಳ್ತಾ ಇದ್ದಾರೆ. ಅಲ್ಲಿ ವಾಕಿಂಗ್ ಮಾಡೋದಕ್ಕೆ ಸೂರ್ಯನ ಬೆಳಕೇ ಬರೋದಿಲ್ಲ, ನನಗೆ ಸಮಸ್ಯೆ ಆಗ್ತಾ ಇದೆ ನಮ್ಗೆಲ್ರಿಗೂ ಕೂಡ ಅನ್ನುವಂಥದ್ದನ್ನ ದರ್ಶನ್ ಕೂಡ ಇವತ್ತು ಜಡ್ಜ್ ಮುಂದೆ ಹೇಳಿದ್ದಾರೆ. ಈ ಮುಂಚೆ ಬಹುಶಃ ರಿಕಾಲ್ ಮಾಡಿದ್ರೆ ಲಾಸ್ಟ್ ಟೈಮ್ ಅವರು ಎಷ್ಟು ಮಡಿಗೆ ರೋಸ್ ಹೋಗಿದ್ರು ಅಂತ ಹೇಳಿದ್ರೆ ನನಗೊಂದು ತೊಟ್ಟು ವಿಷ ಕೊಟ್ಬಿಡಿ, ತುಂಬಾನೇ ಸಮಸ್ಯೆ ಆಗ್ತಿದೆ ಅನ್ನೋ ಮಟ್ಟಿಗೂ ಕೂಡ ದರ್ಶನ್ ಮಾತಾಡಿದ್ರು. ಅದಾದ್ಮೇಲೆ ಜಡ್ಜ್ ಕೂಡ ಹೇಳಿದ್ರು ಹಾಗೆಲ್ಲ ಮಾತಾಡಬಾರ್ದು ಅಂತ ಹೇಳಿ, ನೆಕ್ಸ್ಟ್ ನಾವು ಆದೇಶವನ್ನ ಮಾಡ್ತೀವಿ ಅಂತ ಹೇಳಿ ಮಾಡಿದ್ರು. ವಾಕಿಂಗಿಗೆ ಅವಕಾಶ ಕೊಟ್ಟರು, ನಂತರ ಜೈಲ್ ಕೈಪಿಡಿಯಲ್ಲಿರುವಂತಹ ಸವಲತ್ತುಗಳೇನಿವೆ ಅವುಗಳನ್ನು ಕೊಡಿ ಅನ್ನುವಂಥದ್ದನ್ನು ಹೇಳಿದರು. ಬಟ್ ಇವ್ರು ಹೇಳ್ತಾ ಇರೋದು ನಮಗೆ ಕೊಟ್ಟಿದ್ದಾರೆ, ಅಂದರೆ ಈಗ ರಮೇಶ್ ಹೇಳ್ತಾ ಇದ್ದಿದ್ದಾಗೆ ಒಂದು ಬೆಡ್ ಸ್ಪ್ರೆಡ್, ಒಂದು ದಿಂಬು ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಬಟ್ ಸ್ವಲ್ಪ ದಪ್ಪನೆಯ ರಗ್ ಬೇಕು ಅನ್ನುವಂಥದ್ದು ಇವರ ಒಂದು ಮನವಿಯಾಗಿದೆ. ಸೊ ಕೋರ್ಟ್ನಲ್ಲಿ ಈಗ ದರ್ಶನ್ ಪರ ವಕೀಲರು ವಾದವನ್ನು ಮಾಡ್ತಾ ಇದ್ದಾರೆ. ಕ್ವಾರಂಟೈನ್ ಸೆಲ್ನಿಂದ ಸಾಮಾನ್ಯ ಸೆಲ್ಗೆ ಆರೋಪಿಗಳನ್ನು ಶಿಫ್ಟ್ ಮಾಡಿ ಅಂತಲೂ ಕೂಡ ಕೇಳ್ಕೊತಾ ಇದ್ದಾರೆ. ಇತರೆ ಆರೋಪಿಗಳ ಪರ ವಕೀಲರು ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದಾರೆ, ಸಾಮಾನ್ಯ ಸೆಲ್ಗೆ ಆರೋಪಿಗಳನ್ನ ಶಿಫ್ಟ್ ಮಾಡಿಬಿಡಿ, ಇನ್ನೂ ಯಾಕೆ ಈ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದೀರಿ ಅಂತ. ಅದನ್ನೇ ಲಾಸ್ಟ್ ಟೈಮು ದರ್ಶನ್ ಹೇಳ್ತಾ ಇದ್ದು, ಸೂರ್ಯನ ಬೆಳಕೇ ಬರ್ತಾ ಇಲ್ಲ ಒಳಗಡೆ, ಅದಿಲ್ದಲೇ ನನ್ನ ಕೈಯೆಲ್ಲ ಫಂಗಸ್ ಹಿಡಿಯೋ ರೀತಿಯಲ್ಲಿ ಆಗ್ಬಿಟ್ಟಿದೆ, ದಯವಿಟ್ಟು ನಮಗೆ ಅವಕಾಶ ಕೊಡಿ ಅಂತ ಕೇಳಿದ್ರು. ಅದೇ ಇವತ್ತು ಕೂಡ ವಾದ ಪ್ರತಿವಾದಗಳು ಈಗ ಕಂಟಿನ್ಯೂ ಆಗ್ತಾ ಇವೆ. ಸುನೀಲ್ ಈಗ ವಾದವನ್ನ ಮಂಡಿಸ್ತಾ ಇದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ. ಈಗ ಪವಿತ್ರ ಗೌಡ ಕೂಡ ಹಾಜರಾಗಿದ್ದಾರೆ, ದರ್ಶನ್ ಕೂಡ ಹಾಜರಾಗಿದ್ದಾರೆ. ಇತರೆ ಆರೋಪಿಗಳನ್ನು ಕೂಡ ಈಗ ಹಾಜರುಪಡಿಸುವಂತಹ ಒಂದು ಸಾಧ್ಯತೆಗಳು, ಆದರೆ ನಂದೀಶ್ ಮಾತ್ರ ಗೈರು ಹಾಜರಾಗಿದ್ದಾರೆ.